ವೀರೇಶ ಬಾರೋ ಮನೆಗೆ. ನಿಜ ಸುಖವ ತಾರೋ ನಮಗೆ ವೀರೇಶ ಬಾರಧರೆಗೆ. ಅವತಾರ ನಮಗೆ ವೀರಣ್ಣ ಬಾರು ಮನೆಗೆ. ಕೊಡಚಿಯಲ್ಲಿ ಪೂಜೆಗೊಂಡೆ. ದೊರೆದಕ್ಷ ಯಜ್ಞ ನಾಶ ಉಗ್ರತೆಯ ಮೆರೆದ ವೇಷ. ದೊರೆದಕ್ಷ ಯಜ್ಞ ನಾಶ ಉಗ್ರತೆಯ ಮೆರೆದ ವೇಷ. ಶಿವಸತಿಯ ಕೊಂದ ಶಿರಕೆ ಶಿವಸತಿಯ ಕೊಂದ ಶಿರಕೆ ಕುರಿದಲೆಯ ನಿಟ್ಟ ದೊರೆ. ವೀರೇಶ ಬಾರಧರೆಗೆ ನಿಜ ರೂಪ ತೋರ ನಮಗೆ ವೀರೇಶ ಬಾರಧರೆಗೆ. ನೆಲೆ ನಿಂತ ಹರನ ಸುತನೇ ಜಗದೇಕ ವೀರ ನೀನು ಭವ ಕೊಲಿದ ಶರಭ ನೀನು. ಜಗದೇಕ ವೀರ ನೀನು ಭವ ಕೊಲಿದ ಶರಭ ನೀನು. ಪುರವಂತರಿಂಗೆ ಭಾನು ಪುರವಂತರಿಂಗೆ ಭಾನು ಕಲಿಯುಗದ ಕಾಮಧೇನು. ವೀರೇಶ ಬಾರಧರೆಗೆ ನಿಜ ರೂಪ ತೋರ ನಮಗೆ ವೀರೇಶ ಬಾರಧರೆಗೆ.
ನೆನೆದು ರುದ್ರೇಶ ಭದ್ರೇಶ ಕಲಿವೀರನೇ ಕೊಡಚಿಯ ಪುರಧೀಶ ಶಿವಲಿಂಗನೇ ಹಣೆಗಣ್ಣ ಮುಕ್ಕಣ್ಣ ಮಾತಾಡಲೇ ಜನ ಲಕ್ಷ ದೀಪ ಬೆಳಗಿ ನೆನೆಯುವರು ಪಾದ ಕೆಳಗಿ ಜನ ಲಕ್ಷ ದೀಪ ಬೆಳಗಿ ನೆನೆಯುವರು ಪಾದ ಕೆಳಗಿ ಪ್ರತಿ ವರುಷ ಹರುಷ ತರಲಿ ಪ್ರತಿ ವರುಷ ಹರುಷ ತರಲಿ ಜಗವೆಲ್ಲ ಬೆಳಗುತ್ತಿರಲಿ ವೀರೇಶ ಬಾರೋ ಮನೆಗೆ ಸಂತಸವ ತಾರೋ ನಮಗೆ ವೀರಣ್ಣ ಬಾರೋ ಮನೆಗೆ ಸಂತಸವತಾರೋ ನಮಗೆ ವೀರಣ್ಣ ಬಾರೋ ಮನೆಗೆ ವೀರಭದ್ರನೆಯಲ್ಲಿರುವೆ ನಿನ್ನನ್ನು ಹುಡುಕುತ್ತ ಬಂದಿರುವೆ ವೀರಭದ್ರನೆಯಲ್ಲಿರುವೆ ನಿನ್ನನ್ನು ಹುಡುಕುತ್ತ ಬಂದಿರುವೆ ಎಲ್ಲೇ ಇರು ನೀ ಅಲ್ಲಿಗೆ ಬರುವೆ ನಿನ್ನ ನಾನು ಪೂಜಿಸುವೆ ವೀರಭದ್ರನೆಯಲ್ಲಿರುವೆ ನಿನ್ನನ್ನು ಹುಡುಕುತ್ತ ಬಂದಿರುವೆ ಎಲ್ಲೇ ಇರು ನೀ ಅಲ್ಲಿಗೆ ಬರುವೆ ನಿನ್ನ ನಾನು ಪೂಜಿಸುವೆ ವೀರಭದ್ರನೆಯಲ್ಲಿರುವೆ ನಿನ್ನನ್ನು ಹುಡುಕುತ್ತ ಬಂದಿರುವೆ ಎಲ್ಲೆಲ್ಲೂ ನೀನಿರುವೆ ನನ್ನ ದೇವನೇ ನೀನಿಲ್ಲವಾದರೆ ನನಗಾರು ಆಸರೆ ಕೃಪೆ ಮಾಡಿ ಬಂದರೆ ನನಗಿಲ್ಲ ತೊಂದರೆ ನೀ ಮುನಿದು ಕೂತರೆ ನನಗಿಲ್ಲದಾದರೆ ಭಕ್ತನ ಮೊರೆಯ ನೀ ಕೇಳು ಭಕ್ತಿಗೆ ಒಲಿದು ನೀ ಏಳು ಭಕ್ತನ ಮೊರೆಯ ನೀ ಕೇಳು ಭಕ್ತಿಗೆ ಒಲಿದು ನೀ ಏಳು ಹೃದಯವ ತೆರೆದು ಬಂದರೆ ನೀನು ಹಾಲಾಗುವುದು ನನ್ನ ಬಾಳು ವೀರಭದ್ರನೆಯಲ್ಲಿರುವೆ ನಿನ್ನನ್ನು ಹುಡುಕುತ್ತ ಬಂದಿರುವೆ ಎಲ್ಲೇ ಇರು ನೀ ಅಲ್ಲಿಗೆ ಬರುವೆ ನಿನ್ನ ನಾನು ಪೂಜಿಸುವೆ ವೀರಭದ್ರನೆಯಲ್ಲಿರುವೆ ನಿನ್ನನ್ನು ಹುಡುಕುತ್ತ ಬಂದಿರುವೆ ಅಂತರಂಗ ಕೂಗಿದೆ ವೀರೇಶ ಎಂದು ಅನವರತ ಕಾಯಬೇಕು ನೀ ಬೇಗ ಬಂದು ಆಸೆಗಳು ಮನೆಯ ಮಾಡಿ ಬಿಟ್ಟಿದೆ ಇಂದು ಆಸೆಗಳ ಪಾಶವ ಬಿಡಿಸು ನೀ ತ್ವರಿತ ಬಂದು ನನ್ನನ್ನು ಭುವಿಗೆ ತಂದಿರುವೆ ತಂದು ಕಾಣದೆ ಹೋಗಿರುವೆ ನನ್ನನ್ನು ಭುವಿಗೆ ತಂದಿರುವೆ ತಂದು ಕಾಣದೆ ಹೋಗಿರುವೆ ನಿನ್ನನ್ನು ಕಾಣದೆ ನಾ ಸೋತಿರುವೆ ಓ ನನ್ನ ವೀರೇಶ ವೀರಭದ್ರನೆಯಲ್ಲಿರುವೆ ನಿನ್ನನ್ನು ಹುಡುಕುತ್ತ ಬಂದಿರುವೆ ಎಲ್ಲೇ ಇರು ನೀ
ಸೇವಕನು ನಾನ್ ಕೇಳಯ್ಯ, ಜಗದ ಪಾಲಕ ನೀನಯ್ಯ. ಸೇವಕನು ನಾನ್ ಕೇಳಯ್ಯ, ಸೇವೆಗೆ ಒಲಿದು ದೇವರ ರೂಪದಿ ಹರಸು ಬಾರೋ ವೀರೇಶ. ವೀರಭದ್ರನೆಯಲ್ಲಿರುವೆ, ನಿನ್ನನ್ನು ಹುಡುಕುತ್ತ ಬಂದಿರುವೆ. ವೀರಭದ್ರನೆಯಲ್ಲಿರುವೆ, ನಿನ್ನನ್ನು ಹುಡುಕುತ್ತ ಬಂದಿರುವೆ. ಎಲ್ಲೇ ಇರು ನೀ ಅಲ್ಲಿಗೆ ಬರುವೆ, ನಿನ್ನ ನಾನು ಪೂಜಿಸುವೆ. ವೀರಭದ್ರನೆಯಲ್ಲಿರುವೆ, ನಿನ್ನನ್ನು ಹುಡುಕುತ್ತ ಬಂದಿರುವೆ. ಎಲ್ಲೇ ಇರು ನೀ ಅಲ್ಲಿಗೆ ಬರುವೆ, ನಿನ್ನ ನಾನು ಪೂಜಿಸುವೆ. ವೀರಭದ್ರನೆಯಲ್ಲಿರುವೆ. ಮೂರು ಪಟ್ಟ ವಿಭೂತಿ ಒಳಗ ವೀರೇಶ ಇರ್ತಾನ, ಹಣಿಮ್ಯಾಗ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣ್ತಾನ. ವೀರೇಶ ಕೈ ಮಾಡಿ ಕರಿತಾನ. ಬೆಳಕಲಿ ಪರಶಿವ ಕಾಣ್ತಾನ. ವೀರೇಶ ಕೈ ಮಾಡಿ ಕರಿತಾನ. ಮೂರು ಪಟ್ಟ ವಿಭೂತಿ ಒಳಗ ವೀರೇಶ ಇರ್ತಾನ. ಮೂರು ಪಟ್ಟ ವಿಭೂತಿ ಒಳಗ ವೀರೇಶ ಇರ್ತಾನ. ಹಣಿಮ್ಯಾಗ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣ್ತಾನ. ವೀರೇಶ ಕೈ ಮಾಡಿ ಕರಿತಾನ. ವೀರೇಶ ಕೈ ಮಾಡಿ ಕರಿತಾನ. ವಿಭೂತಿ ಮಹಿಮಾ ಹಗರಿಲ್ಲ ಕೇಳರಿ ಹೇಳ್ತಾರ ಬಲ್ಲವರ. ವಿಭೂತಿ ಹಚ್ಚದಿದ್ರು ಹಚ್ಚಿದವರ ಮಾರಿ ನೋಡಂದಾರ. ಗೋವು ಮಾತೆಯ ಆಸಗಣಿ ಒಳಗ ಹುಟ್ಟಿದ ಅಂಗಾರ. ನಾಲ್ಕು ಯುಗದಾಗ ಸಾಗಿ ಬಂದ ಈ ವಿಭೂತಿ ಓಂಕಾರ. ಧರಿಸಿದ ಹಣೆಯಲ್ಲಿ ಕಂಡರ ಆದಂಗ ಶಿವನ ಸಾಕ್ಷಾತ್ಕಾರ. ಏನಂತ ಹೇಳಲಿ ವಿಭೂತಿ ಮಹಿಮಾ ಬಾಳೆಲ್ಲ ಬಂಗಾರ. ಭಕ್ತರ ಹಣಿಮ್ಯಾಗ ಸಿಂಗಾರ. ಮೂರು ಪಟ್ಟ ವಿಭೂತಿ ಒಳಗ ವೀರೇಶ ಇರ್ತಾನ. ಹಣಿಮ್ಯಾಗ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣ್ತಾನ. ವೀರೇಶ ಕೈ ಮಾಡಿ ಕರಿತಾನ. ವೀರೇಶ ಕೈ ಮಾಡಿ ಕರಿತಾನ. ಕೊಡಚಿ ವೀರೇಶ ನೆಲಸವನೆ ನೋಡ್ರಿ ಭಕ್ತರ ಸಲಹುತ್ತ.
ಬೇಡಿದ ವರವ ನೀಡ್ತಾನೆ ನೋಡ್ರಿ ಕರುಣೆ ತೋರುತ್ತ. ಭಕ್ತ ವತ್ಸಲ ಭಗವಂತ ಮೈ ತುಂಬ ಭಸ್ಮ ಹಚ್ಕೊಂಡ, ಆಯಾ ಕಾಲಕ್ಕ ಹುಟ್ಟಿ ಬರ್ತಾನ ಹೊಸ ರೂಪ ಹೊತ್ತುಕೊಂಡ. ಭಕ್ತಿಲೆ ದುಡಿದರೆ ಬಂಗಾರ ಕಣ ಇರ್ತಾನ ಕೈ ಹಿಡ್ಕೊಂಡ. ವೀರೇಶ ಮಹಿಮೆ ಏನಂತ ಹೇಳಲಿ ತಿಳ್ಕೊಂಡು, ಏನಂತ ಹೇಳಲಿ ತಿಳ್ಕೊಂಡು. ಮೂರು ಪಟ್ಟ ವಿಭೂತಿ ಒಳಗ ವೀರೇಶ ಇರ್ತಾನ, ಹಣಿಮ್ಯಾಗ ಹಚ್ಚಿದ ವಿಭೂತಿ ಬೆಳಕಲ್ಲಿ ಪರಶಿವ ಕಾಣ್ತಾನ. ವೀರೇಶ ಕೈ ಮಾಡಿ ಕರಿತಾನ, ವೀರೇಶ ಕೈ ಮಾಡಿ ಕರಿತಾನ. ಕೊಡಚಿ ವೀರ ಭದ್ರದೇವನ ಪ್ರಕಾಶ ಹೊಂಬೆಳಕ, ಮಿರಿ ಮಿರಿ ಮಿಂಚ ತೈತ ನೋಡಿರಿ ಮೂರು ಲೋಕಕ್ಕ. ಅಂಧಕಾರದ ಅಜ್ಞಾನ ಕಳಿತೈತ ಭಕ್ತರ ಬಾಳಕ. ಹಣೆ ಹಚ್ಚಿ ವೀರಣ್ಣಗೆ ನಮಸ್ಕಾರ ಮಾಡೋ ಕಡಿಮಿಲ್ಲ ಭಾಗ್ಯಕ. ವೀರೇಶನ ಮಮಕಾರ ಇರುವಾಗ ಮತ್ತೇನು ಬೇಕಾ? ವಿಭೂತಿ ಹಚ್ಚಿಕೊಂಡು ಓಂ ನಮ ಶಿವ ಎನ್ನು ಈ ಜನ್ಮ ಸಾರ್ಥಕ. ಕೇಳಿರಿ ಈ ಜನ್ಮ ಸಾರ್ಥಕ. ಮೂರು ಪಟ್ಟ ವಿಭೂತಿ ಒಳಗ ವೀರೇಶ ಇರ್ತಾನ, ಹಣಿಮ್ಯಾಗ ಹಚ್ಚಿದ ವಿಭೂತಿ ಬೆಳಕಲ್ಲಿ ಪರಶಿವ ಕಾಣ್ತಾನ. ವೀರೇಶ ಕೈ ಮಾಡಿ ಕರಿತಾನ, ವೀರೇಶ ಕೈ ಮಾಡಿ ಕರಿತಾನ. ನಮ್ಮ ಕ್ರಿಶ್ ಸೌಂಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ರೈಟ್ ಸೈಡ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲೇ ಇರುವ ಗಂಟೆಯ ಬಟನ್ ಒತ್ತಿದ್ರೆ ಹೊಸ ಹೊಸ ವಿಡಿಯೋಗಳನ್ನ ಸಾಂಗ್ಗಳನ್ನ ಕೇಳ್ತಾ ಆನಂದಿಸಬಹುದು. ಓರಾ ಚೋಟೇಶ ವಾಗ್ದರಗಿಯ ಈಶ, ಕರುಣಿಸೋ ಜಗದೀಶ, ನಮಿಸುವೆ ವೀರೇಶ. ಚೋಟೇಶ ವಾಗ್ದರಗಿ ಈಶ, ಕರುಣಿಸೋ ಜಗದೀಶ, ನಮಿಸುವೆ ವೀರೇಶ. ನಮಿಸುವೆ ವೀರೇಶ. ಓರಾ ಚೋಟೇಶ ವಾಗ್ದರಗಿ ಈಶ, ಕರುಣಿಸೋ ಜಗದೀಶ, ನಮಿಸುವೆ ವೀರೇಶ. ನಮಿಸುವೆ ವೀರೇಶ. ಓರಾ ಚೋಟೇಶ. ಭವದಲ್ಲಿ ಬಂದೆ ನಾ ಬಲು ನೊಂದೆ, ಕರುಣದಿ ಕಾಯಯ್ಯ ರಾಚಣ್ಣ ಎಂದೆ. ಬಂದ ದುಃಖವ ದೂರು ಮಾಡು ತಂದೆ, ಬಂದ ದುಃಖವ ದೂರು ಮಾಡು ತಂದೆ. ತಂದ ನಿನ್ನವನೆಂದು ಕರುಣಿಸು ಎಂದೆ, ಕರುಣಿಸು ಎಂದೆ,
ಕರುಣಿಸು ಎಂದೆ. ಓರ ಚೋಟೇಶ ವಾಗ್ದರಗೆ ಈಶ ಕರುಣಿಸೋ ಜಗದೀಶ. ನಮಿಸುವೆ ವೀರೇಶ, ನಮಿಸುವೆ ವೀರೇಶ. ಓರ ಚೋಟೇಶ ಬಳಲಿದೆ ಭವದಲ್ಲಿ ಮರುಗಿದೆ ಮನದಲ್ಲಿ, ಪರಪಿಡಿದೆಂದನು ಕಾಯಯ್ಯ ಜಗದಲ್ಲಿ. ಶರಣೆಂದು ಬಂದೆ ಕರುಣಿಸು ತಂದೆ, ಶರಣೆಂದು ಬಂದೆ ಕರುಣಿಸು ತಂದೆ. ನೊಂದು ಬಂದವರ ನಗಿಸಯ್ಯ ಎಂದೆ, ನಗಿಸಯ್ಯ ಎಂದೆ, ನಗಿಸಯ್ಯ ಎಂದೆ. ಓರ ಚೋಟೇಶ ವಾಗ್ದರಗೆ ಈಶ ಕರುಣಿಸೋ ಜಗದೀಶ. ನಮಿಸುವೆ ವೀರೇಶ, ನಮಿಸುವೆ ವೀರೇಶ. ಓರ ಚೋಟೇಶ ಕರುಣೆಯ ಕೈಲಾಸ ನೀ ನೆಲೆಸಿದ ವಾಸ. ವಾಗ್ದರಗೆಯ ಪುರ ಪುಣ್ಯ ಸರ್ವೇಶ. ಪಾವನ ಚರಣ ಭಕ್ತರ ಕಿರಣ, ಪಾವನ ಚರಣ ಭಕ್ತರ ಕಿರಣ. ಶರಣೆಂದು ಬಂದಿರುವೆ ತೋರಯ್ಯ ಕರುಣ, ತೋರಯ್ಯ ಕರುಣ, ತೋರಯ್ಯ ಕರುಣ. ಓರ ಚೋಟೇಶ ವಾಗ್ದರಗೆ ಈಶ ಕರುಣಿಸೋ ಜಗದೀಶ. ನಮಿಸುವೆ ವೀರೇಶ, ನಮಿಸುವೆ ವೀರೇಶ. ಓರ ಚೋಟೇಶ ತಂದೆ ತಾಯಿಯು ನೀನು, ಬಂಧು ಬಳಗವು ನೀನು, ನಂಬಿದ ಭಕ್ತರ ಸಾಂಬನು ನೀನು. ಕಂದ ಗುರುಲಿಂಗನ ಸಿರಿದೇವ ನೀನು, ಕಂದ ಕವಿ ಗುರುಲಿಂಗನ ಸಿರಿದೇವ ನೀನು. ಶಿರವಾಗಿ ನಮಿಸುವೆ ಕರುಣೆಯನು ತೋರು, ಕರುಣೆಯನು ತೋರು, ಕರುಣೆಯನು ತೋರು. ಓರ ಚೋಟೇಶ ವಾಗ್ದರಗೆ ಈಶ ಕರುಣಿಸೋ ಜಗದೀಶ. ನಮಿಸುವೆ ವೀರೇಶ, ನಮಿಸುವೆ ವೀರೇಶ. ಓರ ಚೋಟೇಶ ವಾಗ್ದರಗೆ ಈಶ ಕರುಣಿಸೋ ಜಗದೀಶ. ನಮಿಸುವೆ ವೀರೇಶ, ನಮಿಸುವೆ ವೀರೇಶ. ಓರ ಚೋಟೇಶ ವಾಗ್ದರಗೆ ಈಶ ಕರುಣಿಸೋ ಜಗದೀಶ.
ಭಕ್ತರ ಮನೆಗೆ ಬಾರಣ್ಣ ಭದ್ರೇಶ ವೀರಭದ್ರೇಶ. ಗುಗ್ಗಳ ಕಾರ್ಯ ಸಾಗಿಹುದು, ಒಡಪಿನ ಘೋಷ ಮೊಳಗಿಹುದು ಭದ್ರೇಶ ಶ್ರೀ ವೀರಭದ್ರೇಶ. ಗಳಿಗೆ ಪಡಮಟ್ಟು ಇಲ್ಲಿ ಬಂದಿರತಕ್ಕಂತ ಎಲ್ಲ ತಾಯಂದ್ರು ತಂದೆ ಸ್ವರೂಪದವರ ಎಲ್ಲರ ಆತ್ಮಗಳಿಗೆ ಶರಣು ಶರಣೆಂದು ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ತಣ್ಣನೆಯ ತಂಗಾಳಿಯೊಳಗ ಆ ಭಗವಂತನ ಗಂಗಾಮಾತೆಯ ಸಿಂಚಿನ ಜೊತೆಗೆ ನಾವಿವತ್ತಿಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ನಾವು ಪಾಲ್ಗೊಂಡಿವಿ. ಆ ವಿಶೇಷ ಕಾರ್ಯಕ್ರಮ ಏನು ಅಂತಂದ್ರೆ ಜಗತ್ತಿನೊಳಗೆ
ಪುರುವಂತರನ್ನ ಆ ಪುರುವಂತಿಕೆಯನ್ನ ಮಾಡಿ ತಮ್ಮ ಜೀವನದೊಳಗೆ ದೈವತ್ವವನ್ನ ಪ್ರಾಪ್ತಿ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಇಲ್ಲಿ ಮನುಷ್ಯ 84 ಲಕ್ಷ ಜೀವರಾಶಿಯೊಳಗೆ ಶ್ರೇಷ್ಠವಾದದ್ದು ಅಂತ ಆ ಮನುಷ್ಯ ಮೊದಲು ಮಾನವನಾಗಬೇಕು, ಮಹಾದೇವನಾಗ್ಲಿಕ್ಕೆ ಸಾಧ್ಯ ಐತಿ ಅನ್ನೋದನ್ನ ನಿರೂಪಣೆಯ ಮೂಲಕ ಆ ಶಂಕರಯ್ಯ ಅಣ್ಣವರು ಇವತ್ತ ಮಾನವರು ಹೋಗಿ ಮಹಾದೇವರಾಗ್ಯಾರ. ಅವರ ಮಕ್ಕಳಿಗೆ ಅವರ ಕುಟುಂಬಕ್ಕೆ ಅಷ್ಟೇ ಅಲ್ಲದನೆ ತಮ್ಮ ಸಾಧನೆಯೊಳಗೆ ಅನೇಕ ಅವ್ರನ್ನ ನಂಬಿದವರನ್ನ ಅವರನ್ನ ಅನುಯಾಯಿಗಳನ್ನ ಅವ್ರ ಹತ್ರ ಬಂದು ಏನೋ ಕೇಳಿದವರನ್ನ ಆ ಮಹಾದೇವನ ಪರಮಾತ್ಮನ ಸ್ವರೂಪವನ್ನ ಪಡ್ಕೊಂಡಂತ ಆ ಪುರುವಂತರು ಅವ್ರು ಏನು ಕೇಳ್ತಾರೆ ಅದನ್ನ ಆಗ್ಲಿ ಅಂತ ಹೇಳಿ ಅವರ ಸಂಕಲ್ಪದಿಂದ ಆ ತಾಯಿ ಮಹಾಂಕಾಳಿ ಅವರಿಗೆ ವಾಕ್ಸಿದ್ಧಿಯನ್ನು ಏನು ನೀಡಿದ್ಲಲ್ಲ ಅದರಿಂದ ಅನೇಕ ಜನ ಅವರ ಫಲವನ್ನ ಪಡ್ಕೊಂಡು ಯಶಸ್ವಿ ಆದಂತ ಘಟನೆಗಳು ಸಾಕಷ್ಟು ನಾವು ಆ ಘಟನೆಗಳು ನಡೆದು ಅವರ ಕುಟುಂಬ ಅದನ್ನ ಬಹಳ ಮನಗಂಡೈತಿ. ಆ ವಿಚಾರದೊಳಗನ ಇವತ್ತಿನ ಈ ಸುಸಮಯದೊಳಗೆ ಆ ಪೂಜ್ಯರ ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡಿ ತಮ್ಮದೇ ಆದ ಭೂಮಿಯೊಳಗೆ ಒಂದು ಗುಡಿಯನ್ನ ಕಟ್ಟಿ ಇದು ಎಲ್ಲಿವರೆಗೆ ಹೋಗ್ತೈತಿ ಅಂದ್ರೆ ಸಾವಿರಾರು ವರ್ಷಗಳ ಪರ್ಯಂತ ಅವರು ದೇವರ ಆದ್ರು ಅನ್ನೋದನ್ನ ನಿರೂಪಣೆ ಮಾಡುವುದಕ್ಕೋಸ್ಕರ ಈಗ ನಾವು ಸಾಕಷ್ಟು ದೇವರ ಮೂರ್ತಿಗಳನ್ನು ನೋಡ್ತೀವಿ. ಅಲ್ಲೇ ವಿಶೇಷವಾಗಿ ನಮ್ಮ ತಂದೆಯವರು ಈ ಸಮಾಜಕ್ಕೆ ಏನೋ ಒಂದು ಕೊಡುಗೆಗಳನ್ನು ಕೊಟ್ಟವರು, ಈ ಸಮಾಜಕ್ಕೆ ಎಚ್ಚರಗೊಳಿಸಿದವರು, ಸಮಾಜವನ್ನು ಆಧ್ಯಾತ್ಮದ ಮಾರ್ಗದೊಳಗೆ ನಡೆಸಿದಂಥವರು ಅಂತ ಹೇಳಿ ಇವತ್ತು ನಾವು ಅವ್ರನ್ನ ದೇವರನ್ನ ಮಾಡೇವಿ. ಆದ್ರೆ ಅವರು ಮೊದಲೇ ದೇವರಾದವರು, ಇವತ್ತು ನಾವು ದೇವರನ್ನ ಮಾಡೇವಿ. ಇದಕ್ಕಿಂತ ಪೂರ್ವದೊಳಗೆ ಅವರು ದೇವರಾದವರು. ಯಾಕಂದ್ರೆ ಈ ವಿಶ್ವಕರ್ಮ ಜಗತ್ಮಯವಾಗಿರ್ತಕ್ಕಂಥ ಒಂದು ಪರಬ್ರಹ್ಮ ವಸ್ತು ಐತಿ. ಈ ಸಮಾಜದೊಳಗೆ ಯಾರೋ ಹುಟ್ಟಿದ್ರು, ಯಾರೋ ಇಲ್ಲಿ ಬಂದ್ರು ಕೂಡ ಅವರು ಇಡೀ ಜಗತ್ಮಯವಾಗಿರ್ತಕ್ಕಂಥ ಜ್ಞಾನವನ್ನ ಪಡ್ಕೊಂಡೇ ಈ ಭೂಮಿಗೆ ಬಂದಿರ್ತಾರೆ. ಅದೊಂದು ಮಹಾಂಕಾಳಿಯ ವರಪ್ರಸಾದ. ಹಂಗಾಗಿ ಕೆಲವೊಬ್ರು ಅವ್ರು ಹಂಗದಾರಿ ಇವ್ರು ಹಿಂಗದಾರಿ ಅಂತಲ್ಲ, ಸುಪ್ತವಾಗಿರ್ತಕ್ಕಂಥ ಜ್ಞಾನ ಅದು. ಅದನ್ನು ಹೊರಗೆ ಹಾಕಬೇಕಾಗಿದ್ದು ಅವನ ಸಾಧನೆ. ಆ ಹಂತ ಮಹತ್ತರವಾದ ಸಾಧನೆಯೊಳಗೆ ಇವತ್ತು ನಮ್ಮ ಶಂಕರಪ್ಪ ಪುರುವಂತರು ಅತಿ ದೊಡ್ಡ ಉನ್ನತ ಮಟ್ಟದೊಳಗೆ ಕಂಡವರು, ಅನೇಕ ಸಮಾಜದೊಳಗೆ ಬೆರೆತವರು, ಎಲ್ಲರಿಗೂ ಒಳ್ಳೆಯದನ್ನೇ ನೀಡಿದಂಥವರು. ಅವರನ್ನ ಎಷ್ಟು ಸ್ಮರಿಸಿದ್ರು ಕಡಿಮೆನೆ. ಯಾಕಂದ್ರೆ ಭಗವಂತನ ಸ್ವರೂಪಧಾರಿಯಾಗಿ ವಿಶ್ವಕರ್ಮನ ಸಾಯುಜ್ಯವನ್ನ ಪಡ್ಕೊಂಡು ಜೀವನ್ಮುಕ್ತರಾಗಿ ಇವತ್ತು ಏನಾಗ್ಯಾರಂದ್ರೆ ಅವರು ಸದಾ ಕಾಲ ಅವರನ್ನ ಯಾರು ನಂಬಿದ್ರು, ಯಾರು ಅವರನ್ನ ಅನುಯಾಯಿಗಳಾಗಿದ್ರು, ಅವರಲ್ಲಿ ಏನೇನೋ ಪಡ್ಕೊಂಡಾರ, ಅವರೆಲ್ಲರ ಹೃದಯದೊಳಗೆ ಸದಾ ಕಾಲ ಅವರು ಇರ್ತಾರ ಅಂತ. ಅವ್ರು ಎಲ್ಲಿದಾರಂದ್ರೆ ಇಲ್ಲಿ ಬಡಿಗೇರ್ ಹೊಲದೊಳಗಿಲ್ಲ. ಯಾರ್ಯಾರು ಅವ್ರನ್ನ ನಂಬಿಕೊಂಡಾರ, ಯಾರ್ಯಾರು ಅವರ ಪ್ರೀತಿಯನ್ನ ಪಡ್ಕೊಂಡಾರ, ಅವರೆಲ್ಲರ ಹೃದಯದೊಳಗೆ ಪರಮಾತ್ಮನ ಸ್ವರೂಪದೊಳಗೆ ನೆಲೆಸಿದವರ ಮನದಾಗಿರ್ತಾರ ಅಂತ. ಅಂತ ಒಬ್ಬ ಪುರುವಂತರು ಈ ನಾಡಿನೊಳಗೆ ಆಗಿ ಈ ಬಡಿಗೇರ ಕುಟುಂಬದೊಳಗೆ ಉಜ್ವಲವಾದಂಥ ಬೆಳಕನ್ನು ಸೃಷ್ಟಿ ಮಾಡಿ ಅನೇಕ ವರ್ಷಗಳ ಪರ್ಯಂತ ಆ ಸಾಧನೆಯೊಳಗೆ ಯಾರಿಗೂ ಕಿಂಚಿತ್ತೂ ಬೇಸರ ಆಗದಂಥ ವ್ಯಕ್ತಿ. ಆಧ್ಯಾತ್ಮ, ಪರಮಾತ್ಮ, ಪಾರಮಾರ್ಥ ಇವೆಲ್ಲ ಅದೇ. ನಾನು ನನ್ನನ್ನು ತಿಳ್ಕೊಂಡ್ರೆ ಅದು ಪಾರಮಾರ್ಥ. ನಾವು ಇನ್ನೊಬ್ಬರ ಬಗ್ಗೆ ತಿಳಿಯುವುದೇ ಅದು ಸಂಸಾರ ಅಂತ, ಪ್ರಪಂಚ ಅಂತಾರೆ ಅದಕ್ಕೆ. ಬರೀ ನೀವು ನಮ್ಮ ಇನ್ನೊಬ್ಬರ ಬಗ್ಗೆನೇ ನಾವು ತಿಳ್ಕೊಂಡು ಅವ್ರ ಹಂಗೆ ನಡ್ಕೊಂಡು ಹಂಗ ಅಡ್ಡಾಡಿ ಬಿಟ್ರೆ ನಮ್ಮ ಜೀವನ ಕಳೆದ್ರೆ ಅದು ಸಂಸಾರ ಅನಿಸ್ಕೋತೈತಿ.
ನಮ್ಮನ್ನು ನಾವು ತಿಳ್ಕೊಂಡು ನಾನು ಯಾರು, ಇಲ್ಲಿ ಯಾಕೆ ಬಂದೇನಿ, ನನ್ನ ಕೆಲಸ ಏನೈತಿ, ನನ್ನ ಯಾರು ಕಳಿಸಿಕೊಟ್ಟಾರ, ಅಂದ್ರೆ ಇದು ಯಾವುದು, ಇದಕ್ಕೆ ಏನಂತಾರ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಪರಮಾತ್ಮ, ಆ ಪರಮಾತ್ಮನ ಸ್ವರೂಪವಾಗಿ ಅಲ್ಲಿ ಬದಲಾವಣೆ ಆಗುವಂತ ವ್ಯವಸ್ಥೆ ಇದರೊಳಗೈತಿ. ಅಂತ ಬದಲಾವಣೆಯಾಗಿ ಜಗತ್ತನ್ನ ಕಂಡು ಜಗತ್ತಿಗೆ ಬೆಳಕಾಗಿ ಅನೇಕ ಕುಟುಂಬಗಳನ್ನ ಬೆಳೆಸಿದಂತ ನಮ್ಮ ಶಂಕರಪ್ಪ ಪುರವಂತರಿಗೆ ಅವರು ಇನ್ನೂ ಸದಾಕಾಲ ಎಲ್ಲರಿಗೂ ನೆನೆಸಿದವರಿಗೆ ಅನೇಕ ಈ ಒಂದು ಸನ್ನಿಧಾನ ಸದಾಕಾಲ ಜಾಗೃತವಾಗಿರಲಿ. ಆ ಮಹಾಂಕಾಳಿ ಆದಿಶಕ್ತಿ ಹಾಗೂ ಆ ವಿಶ್ವಕರ್ಮ ಪರಬ್ರಹ್ಮ ವಸ್ತು ಇಲ್ಲಿ ನೆಲೆಯಲ್ಲಿ ಎಲ್ಲ ಪೂಜ್ಯರ ಒಂದು ಆಶೀರ್ವಾದ ಸದಾಕಾಲ ಇದೇ ಸ್ಥಾನದೊಳಗೆ ಇದ್ದು ಅದು ಸದಾಕಾಲ ಬೆಳಕಾಗಿರ್ಲಿ ಅಂತ ಹೇಳಿ ಆ ಪೂಜ್ಯರ ಪಾದಗಳಿಗೆ ಮತ್ತೊಮ್ಮೆ ಹಣೆ ಮಣಿದು ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನ ಆ ಪೂಜ್ಯರ ಪಾದಕ್ಕೆ ಅರ್ಪಿಸ್ತೇನೆ. ಎಚ್ಚರ ಸ್ವಾಮಿಗಳ ಸನ್ನಿಧಿಯಲ್ಲಿ ನತಮಸ್ತಕನಾಗಿ ತಾಯಿ ಜಗಜ್ಜನನಿಯನ್ನು ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ದೇಶಕ್ಕೆ ಅನ್ನ ನೀಡುವ ರೈತನನ್ನು, ದೇಶ ಕಾಯುವ ಸೈನಿಕನನ್ನು ಸ್ಮರಿಸಿ ಈ ಕೊಡ್ಲಿವಾಡ್ ಗ್ರಾಮದ ಹಿರಿಯ ಪುರವಂತರು ದಿವಂಗತ ಶ್ರೀ ಶಂಕರಾಚಾರ್ಯ ಬಡಿಗೇರವರ ಪ್ರಥಮ ಪುಣ್ಯಸ್ಮರಣೆ ಹಾಗೂ ಅವರ ಐಕ್ಯ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ಹುಲಗೂರಿನ ಜೀವನ್ಮುಕ್ತಿ ಕ್ಷೇತ್ರದ ಅಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಮೌನೇಶ್ವರ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ಪ್ರಣಾಮಗಳು ಸಲ್ಲಿಸಿ, ಇನ್ನೋರ್ವ ಪೂಜ್ಯರಲ್ಲಿ ವಾಗ್ಜಿರೆಯನ್ನು ಮಂಡಿಸಿರ್ತಕ್ಕಂಥ ನಮ್ಮ ಶ್ರೀಮಠದ ಪರಮ ಭಕ್ತರು ಹಾಗೂ ಖ್ಯಾತ ಪ್ರವಚನಕಾರರಾಗಿರ್ತಕ್ಕಂಥ ಶ್ರೀ ಸಿದ್ದಪ್ಪ ಪತ್ತಾರವರಲ್ಲಿ, ಈ ಬಡಿಗೇರ್ ಕುಟುಂಬದ ಎಲ್ಲ ಬಂಧು ಮಿತ್ರರಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಎಲ್ಲ ತಂದೆ ತಾಯಂದಿರೇ, ಹಿರಿಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಬಹುಶಃ ಈ ಊರಿಗೆ ಮಳೆ ಇರಲಿಲ್ಲ ಅಂತ ಅನಿಸ್ತೈತೆ ನನಗೆ. ಭಾಳ ದಿನ ಆಗಿತ್ತು ಅಲ್ಲ? ಭಾಳ ದಿನ ಆಗಿತ್ತು. ನಾನು ನಮ್ಮ ಸಿದ್ದಪ್ಪಣ್ಣ ಕಾಡಿಯೊಳಗೆ ಮಾತಾಡ್ಕೊಂಡು ಬರ್ತಾಯಿದ್ದೆ. ಏನು ಅಂತಂದ್ರೆ ನಾವು ಹೋದಲ್ಲೇ ಒಂದು ಏನಾರ ಒಟ್ಟು ಕಾರ್ಯಕ್ರಮದೊಳಗೆ ವ್ಯತ್ಯಾಸ ಆಗಿರ್ತೈತಿ. ಇಲ್ಲಿ ಎರಡೂ ನಡೆಯಕತ್ತವು. ಮೈಕ್ ಏನು ಕೈ ಕೊಟ್ಟಿಲ್ಲ. ಆದ್ರೆ ವಿಶೇಷ ಏನು ಅಂದ್ರೆ ಭಾಳ ದಿನ ಬರಲಾರ್ದಂಥ ಮಳೆ ಇವತ್ತಿನ ಕಾರ್ಯಕ್ರಮದೊಳಗೆ ಬಂದೈತೆ ಅಂತಂದ್ರೆ ಅದು ಶುಭ ಸಂಕೇತ ಅಂತ ನೀವು ತಿಳ್ಕೊಳ್ಬೇಕು. ಯಾಕಂತಂದರೆ ವಿಶೇಷವಾಗಿ ಈ ನಮ್ಮ ವಿಶ್ವಕರ್ಮ ಪರಂಪರೆಯಲ್ಲಿರ್ತಕ್ಕಂಥ ಎಲ್ಲ ಮಹಾತ್ಮರು ಕೂಡ ಅಷ್ಟಮ ಸಿದ್ಧಿಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥವ್ರು. ಮಳರಾಜೇಂದ್ರ ಸ್ವಾಮಿಗಳಾಗಿರ್ಬೋದು, ಮೌನೇಶ್ವರ ಸ್ವಾಮಿಗಳಾಗಿರ್ಬೋದು, ನಾಗಲಿಂಗ ಸ್ವಾಮಿಗಳಾಗಿರ್ಬೋದು, ಜಗದ್ಗುರು ಎಚ್ಚರ ಸ್ವಾಮಿಗಳಾಗಿರ್ಬೋದು, ಇವರೆಲ್ಲ ಪ್ರಕೃತಿಯ ಆರಾಧಕರು. ಮಳೆಪ್ಪಜ್ಜವರು ಹೋಗಿ ಅವ್ರು ಕುದುರೆ ತರಬಿದ್ರು ಅಂದ್ರೆ ಅಲ್ಲೆಲ್ಲ ಮಳೆ ಬರ್ತಿತ್ತಂತೆ. ಹಾಗಾಗಿ ಆ ಪರಂಪರೆಯುಕ್ತವಾಗಿ ಬಂದಿರತಕ್ಕಂತಹ ನಮ್ಮ ಮಠ, ನಾವೆಲ್ಲಿ ಹೋಗಿರ್ತೀವಿ ಏನಾರ ಒಂದು ಒಟ್ಟು ಹಿಂಗೆ ಶುಭ ಸೂಚನೆ ಕೊಟ್ಟಿರ್ತೈತಿ. ಇವತ್ತಿನ ವಿಶೇಷ ಈ ಕಾರ್ಯಕ್ರಮಕ್ಕೆ ಅದು ಒಂದು ರೀತಿ ಶುಭ ತಂದೈತಿ ಅಂತ ಅನಿಸ್ತೈತೆ ನಮ್ಗೆ. ಹಾಗಾಗಿ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲ ಸಮ್ಮಿಲಿತರಾಗಿದ್ದೀವಿ. ವಿಶೇಷವಾಗಿ ನಾವೆಲ್ಲ ಭಾಳಷ್ಟು ಕಡೆ ನೋಡ್ತಾ ಇರ್ತೀವಿ. ಮೊನ್ನೆ ಅಷ್ಟೇ ಒಂದು ಘಟನೆ ನಡೀತು, ಒಂದು ವಾರದ ಹಿಂದೆ. ನಿಮಗೆಲ್ಲ ಗೊತ್ತಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಭಾಳಷ್ಟು ವೈರಲ್ ಆಯಿತು ಆ ಘಟನೆ. ಏನು ಅಂದರೆ ಏನು ಒಬ್ಬ ತಂದೆ ತೀರು ಹೋಗ್ತಾನೆ ವಯಸ್ಸಾದ ಬಳಿಕ. ತಂದೆ ತೀರಿದ ಬಳಿಕ ಮಕ್ಕಳು ಸಂಸ್ಕಾರಕ್ಕೆ ಬರಬೇಕು, ಮಕ್ಕಳು ಅದನ್ನು ನೆರವೇರಿಸಬೇಕು. ಅದು ನಿಮ್ಮಲ್ಲಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ವಿಷಯ. ಆದರೆ ಏನು ವಿಚಿತ್ರ ಘಟನೆ ಏನು ನಡೀತು ಅಂತಂದರೆ, ಚೆನ್ನಾಗಿ ಅಜ್ಜ ಏನು ವಯಸ್ಸಾಗಿತ್ತು ಆ ಮುದುಕ ಚೆನ್ನಾಗಿ ನಾನು ಓದದೇ ಇದ್ದರೂ ಸಹಿತ ನನ್ನ ಮಕ್ಕಳು ಚೆನ್ನಾಗಿ ಓದಲಿ ಅಂಥೇಳಿ ಆ ಮಕ್ಕಳಿಗೆ ಚೆನ್ನಾಗಿ ಓದಿಸಿದ್ದ. ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ದ, ಡಾಕ್ಟ್ರು ಮಾಡಿದ್ದ. ಅವರು ಮುಂದೆ ಫಾರಿನ್ಗೆ ಹೋಗ್ತಾರೆ ದುಡಿಲಿಕ್ಕೆ, ಸಂಪಾದನೆ ಮಾಡಲಿಕ್ಕೆ. ತಂದೆ ತಾಯಿಯನ್ನು ಊರೊಳಗೆ ಬಿಟ್ಟು
ಹಣದ ಹಿಂದೆ ಬಿದ್ದು ದುಡಿಲಿಕ್ಕಂತೇಳಿ ಬೇರೆ ದೇಶಕ್ಕೆ ಹೋಗ್ತಾರೆ. ವಿಪರ್ಯಾಸ ಏನಾಗ್ತತಿ, ವಯಸ್ಸಾದ ಬಳಿಕ ಆ ತಂದೆ ಅಲ್ಲಿ ಇರ್ತಕ್ಕಂಥ ಹಿರಿಯರು ಅವ್ರ ಮಕ್ಕಳಿಗೆ ಫೋನ್ ಮಾಡ್ತಾರೆ, ಹಿಂಗ ನಿಮ್ಮ ತಂದೆ ತೀರ್ ಹೋಗಿದ್ದಾನೆ, ನೀವೆಲ್ಲ ಬರಬೇಕು ಅಂತಂದಾಗ ಏನು ಹೇಳಿರ್ಬೋದು ಅವ್ರ ಮಕ್ಕಳು ಅಂತಂದರೆ, ನಮಗೆ ಬರಲಿಕ್ಕೆ ಸಮಯ ಇಲ್ಲ, ನಾವು ದುಡ್ಡು ಹಾಕ್ತೀವಿ, ನೀವೇ ಅಂತ್ಯಕ್ರಿಯೆಯನ್ನು ನೆರವೇರಿಸ್ಬಿಡ್ರಿ ಅಂತ ಹೇಳ್ತಾರೆ. ಇಂಥ ಮಕ್ಕಳನ್ನು ನಾವು ಜಗತ್ತಿನೊಳಗೆ ಕಾಣ್ತೀವಿ. ಆದರೆ ವಿಶೇಷ ಏನು ಅಂತಂದರೆ, ಆ ಎಲ್ಲ ಸರ್ವೇ ಸಾಮಾನ್ಯವಾಗಿ ನಮ್ಮ ಜಗತ್ತಿನಲ್ಲಿ ನಡೀತಕ್ಕಂತಹ ಘಟನೆಗಳು. ಆದರೆ ಏನು ಶಂಕರಾಚಾರ್ಯವರ ಮಕ್ಕಳು ಏನು ಮಾಡಿದ್ದಾರೆ ಅಂತಂದರೆ, ಎಲ್ಲರೂ ಅಂತಹ ಮಕ್ಕಳು ಒಂದು ಕ್ಷಣ ಅವರ ಮನೆತನದ ಕಡೆ ತಿರುಗಿ ನೋಡಬೇಕು. ಏನು ಮಾಡಿದ್ದಾರೆ ಅಂತಂದರೆ, ನಮ್ಮ ತಂದೆ ನಮಗೆ ಕಷ್ಟ ಸುಖದ ನಡುವೆ ನಮಗೆ ಬದುಕನ್ನು ಕೊಟ್ಟಿದ್ದಾನೆ, ಜೀವನವನ್ನು ನಿರ್ಮಿಸಿ ಕೊಟ್ಟಿದ್ದಾನೆ. ಅಂಥವನನ್ನು ನಾವು ಜೀವನ ಇರುವವರೆಗೂ ನಾವು ನೆನೆಸಬೇಕು ಅನ್ನುವ ಸಲುವಾಗಿ ಏನು ಮಾಡಿದ್ದಾರೆ ಅಂದರೆ, ಆತನ ಐಕ್ಯ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಮಕ್ಕಳು ಮಾಡ್ತಕ್ಕಂತಹ ಕರ್ತವ್ಯ. ತಂದೆ ತಾಯಿಗಳು ವಯಸ್ಸಾದ ಬಳಿಕ ವೃದ್ಧಾಶ್ರಮಕ್ಕೆ ಸಂಖ್ಯೆಗಳು ಹೆಚ್ಚಾಗಕತ್ತವೆ ಈಗೆಲ್ಲ. ಯಾಕಂತಂದ್ರೆ ಮಕ್ಕಳು ನೋಡೋರಿಲ್ಲ. ಸೊಸಿ ಬಂದ ಬಳಿಕ ತಂದೆ ತಾಯಿಗಳು ಏನಾಗ್ತಾರಂದ್ರೆ ವೃದ್ಧಾಶ್ರಮದ ಪಾಲಾಗಕತ್ತಾರೆ. ಆಸ್ತಿ ಅಷ್ಟೇ ಬೇಕು ಮಕ್ಕಳಿಗೆ, ಆದ್ರೆ ಅವ್ರ ಹಡೆದ ತಂದೆ ತಾಯಿಗಳು ಮಾತ್ರ ಬೇಡ. ಇಂಥ ಮಕ್ಕಳು ಇವತ್ತಿನ ಜಗತ್ತಿನೊಳಗೆ ಅದಾರ. ಆದ್ರೆ ಅವ್ರಿಗೆಲ್ಲ ಅಪವಾದ ಅನ್ನುವಂಗೆ ನಮ್ಮ ಶಂಕರಾಚಾರ್ಯರು ಅವರ ತಾಯಿಯನ್ನು ನೋಡ್ಕೊಳ್ಳೋ ಜೊತೆಗೆ ನಮ್ಮ ತಂದೆ ಒಬ್ಬ ಪುರುವಂತ ಇದ್ದ, ನೂರಾರು ಜನಕ್ಕೆ ದಾರಿ ದೀಪ ಆಗಿದ್ದ, ಅಂಥವನ ಸ್ಮಾರಕವನ್ನು ನಾವು ನಿರ್ಮಾಣ ಮಾಡಬೇಕು ಅಂತೇಳಿ ಬಹಳಷ್ಟು ಖರ್ಚು ಮಾಡಿ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಸಣ್ಣದಾದರೂ ಸಹಿತ ಎಲ್ಲರಿಗೂ ಒಂದು ಸಂದೇಶ ಕೊಡುವಂಥ ಒಂದು ಐಕ್ಯ ಮಂಟಪವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಮೂರ್ತಿಯನ್ನು ಚೆನ್ನಾಗಿ ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ನಮಗವರು ಪರಿಚಯ ಇರಲಿಲ್ಲ. ನಮ್ಮ ಕಸ್ತೂರ್ ತಾಯಿಯವರು, ನಮ್ಮ ಮಠದ ಭಕ್ತರವರು, ಭಾಳ ಆತ್ಮೀಯ ಶಿಷ್ಯರು. ನಮ್ಮ ಮಠಕ್ಕೆ ಅಬ್ಬಿಗೇರಿ ಗ್ರಾಮದವರು. ಅವರು ಧಾರವಾಡದೊಳಗೆ ಅವ್ರ ಮನೆಯೊಳಗೆ ಬಾಡಿಗೆ ಇರ್ತಾರೆ. ಹಿಂಗೆ ಅವ್ರನ್ನ ಅವ್ರು ಕೇಳ್ಕೊಂಡು ನಮ್ಮ ಗುರುಗಳು ಕೊಡ್ರಿ, ಯಾರೋ ಈ ಥರ ಇದು ನಮಗಿಲ್ಲ ಅಂತಂದಾಗ ಅವ್ರು ನಮ್ಮನ್ನು ಸಂಪರ್ಕ ಮಾಡಿದಾಗ, ಈ ರೀತಿಯಾಗಿ ಮಾಡಪ್ಪ ನೀನು, ಚೆನ್ನಾಗಿ ಆಗ್ತೈತೆ ಅಂತೇಳಿ ಅವ್ರಿಗೆ ಸಲಹೆಗಳನ್ನು ಕೊಟ್ಟಾಗ ಅದೇ ರೀತಿಯಾಗಿ ಚಾಚು ತಪ್ಪದಂಗೆ ಆ ಐಕ್ಯ ಮಂಟಪವನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಆ ಶಿಲಾ ಮಂಟಪವನ್ನು ನಿರ್ಮಾಣ ಮಾಡಿ ಆ ಮೂರ್ತಿಯನ್ನು ಕೂಡ ನಿರ್ಮಾಣ ಮಾಡಿ ಇವತ್ತಿನ ದಿನ ಲೋಕಾರ್ಪಣೆ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಹೇಳೋದೊಂದೇ, ಬದುಕು ಇರುವಂಥದ್ದು ಒಂದೇ ದಿನ. ಆ ಜೀವನವನ್ನು ನಾವೆಲ್ಲ ಸಾರ್ಥಕ ಮಾಡ್ಕೊಳ್ಬೇಕು. ಹೇಗೆ ಸಾರ್ಥಕ ಮಾಡ್ಕೊಳ್ಬೇಕು ಅಂತಂದರೆ, ನೀವೆಲ್ಲ ಒಂದು ಹೂವು ಇರ್ತೈತಿ, ಆ ಹೂವಿನ ಜೀವನ ಎಷ್ಟು ಅಂದರೆ ಒಂದೇ ದಿನ ಆ ಹೂವಿನ ಜೀವನ. ಆ ಹೂವು ಏನು ಮಾಡ್ತೈತಿ ಅಂತಂದ್ರೆ, ಒಂದು ಭಗವಂತನ ಸೇವೆಗಾದರೂ ಅರ್ಪಣೆ ಆಗ್ತೈತಿ, ಅಥವಾ ಸತ್ತವರ ಎದೆಯ ಮೇಲೆ ಆದರೂ ಮೆರೀತೈತಿ, ಅಥವಾ ಇನ್ನೊಂದು ಯಾವುದೋ ಸನ್ಮಾನ ಕಾರ್ಯಕ್ಕಾದರೂ ಆ ಹೂವು ಅರ್ಪಣೆ ಆಗ್ತೈತಿ. ಹೆಂಗೆ ಆ ಮೂರೂ ಕಾರ್ಯಕ್ಕೆ ಆ ಹೂವು ಅರ್ಪಣೆ ಮಾಡ್ಕೊಂಡು ತನ್ನ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋದೈತಲ್ಲ, ಹಂಗೆ ಭಗವಂತನು ಸಹಿತ ನಮ್ಗೆ ಜೀವನವನ್ನು ಕೊಟ್ಟಿದ್ದಾನೆ. ಇದು ಕೇವಲ 3 ದಿನದ ಬದುಕು. ಇದನ್ನು ಹೆಂಗೆ ಬದುಕಬೇಕು ಅಂದರೆ, ಮಂದಿ ಮೆಚ್ಚಾಕಾಗಿ ಬದುಕೋದು ಬೇಕಾಗಿಲ್ಲ. ನಮ್ಮ ತಂದೆ ತಾಯಿ ಇವನ ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತಪ್ಪ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು. ಅದೇ ನಮ್ಮ ಜೀವನದ ಸಾರ್ಥಕ ಕ್ಷಣ ಅಂತ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಹೆತ್ತವರಿಗೆ ಸಂತೋಷ ತರುವಂಥ ಕ್ಷಣಗಳನ್ನು ನಾವೆಲ್ಲ ಸೃಷ್ಟಿ ಮಾಡಬೇಕು. ಹಾಗೆ ಜೀವನವನ್ನು ಮಾಡ್ಕೊಳ್ಬೇಕು. ಯಾಕಾರ ನಿನ್ನ ಹಡದ್ನೇವು ಮಾರಾಯ 9 ತಿಂಗಳು ಅನ್ನುವಂಗಿರಬಾರ್ದು. ಎಂಥ ಮಗನ ಹಡದ್ನಪ್ಪ ನಾನು, 10 ಹಡಿಲಿಕ್ಕರು ಮುತ್ತು ಹಡೆದಿನಲ್ಲ ಅನ್ನುವಂಥ ಭಾವನೆ ನಿಮ್ಮ ಹೆತ್ತವರಿಗೆ ಬರಬೇಕು. ಅಂದಾಗ ಮಾತ್ರ ಅವರ ಜೀವನಕ್ಕೆ ನೀವೆಲ್ಲ ಅವರು ನಿಮಗೆ ಜೀವನವನ್ನು ಕೊಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗ್ತೈತಿ ಅನ್ನುವಂತಹ ಮಾತುಗಳು ಹೇಳ್ತಾ, ಅಂತಹ ಸಾರ್ಥಕ ಕ್ಷಣಗಳನ್ನು ಅವರು 3 ಜನ ಮಕ್ಕಳು ಸೇರಿಕೊಂಡು ಮಾಡಿದ್ದಾರೆ. ಅದಕ್ಕೆಲ್ಲ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಇದೇ ರೀತಿಯ ಮಾದರಿಯ ಕಾರ್ಯಗಳು ನಡೀತಾ ಇರಲಿ ಅನ್ನುವಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಓಂ ತತ್ಸತ್. ಸದ್ಗುರು ತಂಬ್ರಣ ಅಖಂಡಾನಂದ ಬೋಧಾಯಿ ಶಿಷ್ಯ ಸಂತಾಪಹಾರಣೆ ಸಚ್ಚಿದಾನಂದ ರೂಪಾಯ ಶ್ರೀ ಸದ್ಗುರು ವೆಂಕಟೇಶ್ವರ ಭಗವತ್ಪಾದ ಮಹಾಸ್ವಾಮಿ ನಮಸ್ತೆ. ಸರ್ವಮಂಗಲ ಮಹಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮಸ್ತೆ. ಕುಂದಗೋಳ ತಾಲೂಕು ವಿಶ್ವಕರ್ಮ ವಂಶಕರಾಗಿರ್ತಕ್ಕಂಥ ಶಂಕರಣ್ಣ ಪುರೋಹಿತರ ಒಂದು ವರ್ಷಾಂತಕ ಕಾರ್ಯಕ್ರಮದ
ಹಾಗೂ ಅವರ ಸಮಾಧಿಯ ಮಂದಿರದ ಉದ್ಘಾಟನೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಎಸ್ಸರ ಸ್ವಾಮಿಗಳವರ ಶಿರೋಳ ಗ್ರಾಮದ ಎಸ್ಸರ ಸ್ವಾಮಿ ಪೀಠಾಧಿಪತಿಗಳಾಗಿರ್ತಕ್ಕಂಥ ಅಭಿನವ ಎಸ್ಸರ ಸ್ವಾಮಿಗಳವರ ಸ್ವಾಮೀಜಿಯವರ ದಿವ್ಯ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಪೂಜ್ಯರೇ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಅನೇಕ ರೀತಿಯಾಗಿ ಉಪದೇಶವನ್ನು ಮಾಡಿರ್ತಕ್ಕಂಥ ಸಿದ್ದಣ್ಣ ಶಾಸ್ತ್ರಿಗಳವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಶ್ರವಣ ಮಾಡತಕ್ಕಂಥ ಎಲ್ಲ ಶರಣರ ಅಂತರಾತ್ಮಕ ಇವತ್ತಿನ ಕಾರ್ಯಕ್ರಮದಲ್ಲಿ ಶಂಕರಣ್ಣನವರು ಪುರವಂತರಾಗಿ ಅನೇಕ ವರ್ಷಗಳಲ್ಲಿ ಪುರವಂತಿಕರ ಕಾರ್ಯಕ್ರಮ ಆಗುತ್ತೆ. ಆದರೂ ಕೂಡ ಪುರವಂತಿಗೆಯನ್ನು ಮಾಡಿ 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 ವೀರಭದ್ರೇಶ್ವರನ ಮತ್ತು ಕಾಳಿಕಾದೇವಿಯಲ್ಲಿ ಐಕ್ಯರಾದರು. ಯಾಕೆ ಅನ್ನಬೇಕು ಅಂತಂದ್ರೆ ಇವತ್ತು ಯಾವುದೇ ಸಾಧನೆಯನ್ನು ದೊಡ್ಡದು. ಸಾಧನೆಯಿಂದ ಅನೇಕ ನಾವು ಯಾವ ಸಾಧನೆಯನ್ನು ಮಾಡಲಿ ಆ ಸಾಧನೆ ಅದು ಭಗವಂತನಲ್ಲಿ ಹೋಯ್ತೈತಿ. ಭಗವಂತನ ಚಿಂತನೆ ಮಾಡಿಕೊಂಡಾಗ ಭಗವಂತನಲ್ಲಿ ಹೋಯ್ತೈತಿ. ಹಾಗೂ ಇನ್ನು ಅನೇಕ ಸಾಧನೆಗಳು ಒಬ್ಬರು ಅನೇಕ ಕುಡಿತಿರ್ತಾರೆ. ಅವರು ಕುಡಿದು ರೋಡನ್ನು ಅಳತೆ ಮಾಡ್ತಿರ್ತಾರೆ. ಹಾಗೆ ಇನ್ನೊಬ್ಬರು ಅನೇಕ ರೀತಿಯಾಗಿ ಅನೇಕ ಈ ಜಗತ್ತಿನಲ್ಲಿ ಬಂದ ನಂತರ ಅನೇಕ ಸಾಧನೆಗಳನ್ನು ಮಾಡ್ತೇವೆ ನಾವು. ಆದರೆ ಇಂಥ ಸಾಧನೆ ಅದು ಭಗವಂತನ ಸಾಧನೆ ಅಂತ ಹೇಳ್ಬೋದು. ಇವತ್ತು ಜಗತ್ತಿನಲ್ಲಿ ಅನೇಕ ಮನುಷ್ಯರು 84 ಲಕ್ಷ ಜೀವರಾಶಿಗಳು ಹುಟ್ಟಿದ್ರು. ಆದರೆ ಮನುಷ್ಯ ಜನ್ಮನೇ ದೊಡ್ಡದು ಅಂತ. ಮನುಷ್ಯ ಜನ್ಮ ಯಾಕೆ ದೊಡ್ಡದು ಅಂತಂದ್ರೆ ಈಗ ಕಿಂಕರತ್ವದಿಂದ ಶಂಕರತ್ವವನ್ನು ಹೇಗೆ ಶಂಕರಣ್ಣರು ಕಂಡರು, ಆಗ ಕಿಂಕರತ್ವದಿಂದ ನಾವು ಭಗವಂತನನ್ನು ಕಾಣುವಂಥ ಶಕ್ತಿ ನಮ್ಮ ಶಂಕರಣ್ಣನವರು ಇವತ್ತು ಭಗವಂತನಲ್ಲಿ ಆ ವೀರಭದ್ರೇಶ್ವರನಲ್ಲಿ ಕಾಳಿಕಾದೇವಿಯಲ್ಲಿ ಐಕ್ಯರಾದರು. ಅವರ ಸಮಾಧಿಯನ್ನು ಅವರ ಚಿರಂಜೀವಿಗೆ 3 ಮಂದಿ ಕೂಡ ಕೂಡಿಕೊಂಡು ಇವತ್ತು ಎಲ್ಲ ಪೂಜ್ಯರನ್ನು ಕರೆಸಿ ಇವತ್ತು ಎಲ್ಲ ಭಕ್ತರನ್ನು ಕರೆಸಿ ಇವತ್ತು ಲೋಕಾರ್ಪಣೆ ಮಾಡಿದ್ದು ಇದೆಲ್ಲರಿಗೂ ಕೂಡ ಆಶ್ಚರ್ಯವಾಗಿರ್ತಕ್ಕಂಥ ಅಂಥದನ್ನು ನಮ್ಗೆ ತೋರಿಸ್ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಶಂಕರಣ್ಣವರ ಚಿರಂಜೀವಿಗಳು ಅಂತ ಹೇಳಿದ್ದಾರೆ. ಇವತ್ತು ನಾವು ಏನೇ ಮಾಡಿದ್ರು ಕೂಡ ಎಷ್ಟೋ ಮಾಡಿದ್ರು ಕೂಡ ನಶ್ವರವಾಗಿರ್ತಕ್ಕಂಥದ್ದು, ಏನೇ ಇದ್ರೂ ಕೂಡ ನಶ್ವರವಾಗಿರ್ತದೆ. ಅಂಥವ್ರು ಅವರ ಚಿರಂಜೀವಿಗಳು ಕೂಡ ಅವರೆಲ್ಲರಿಗೂ ಕೂಡ ಮಾಡಲಿ. ಇನ್ನೂ ಅನೇಕ ರೀತಿಯಾಗಿ ಅವರ ಸೇವೆ ಮಕ್ಕಳು ಯಾವ ರೀತಿಯಾಗಿ ತಂದೆ ತಾಯಿಗೆ ನೋಡ್ತಾರೆ. ಇವತ್ತು ಅವರ साधु संत महाराज की जय महाकाली माता की जय मंगलम जय नमः पार्वती पति हर हर महादेव 24 ಲಕ್ಷ ಜೀವ ಮಾನವ ಕೋಟಿಗೆ ಜೈವಾಗಲ್ 24 ಲಕ್ಷ ಜೀವ ಮಾನವ ಕೋಟಿಗೆ ಜೈವಾಗಲ್ 24 ಲಕ್ಷ ಜೀವ ಮಾನವ ಕೋಟಿಗೆ ಜೈವಾಗಲ್ ವಿಶ್ವಕ್ಕೆ ಶಾಂತಿಯಾಗಲ್ विश्वके शांतियागल सर्वे जनः सुखिनो भवन्तु सर्वे जनः सुखिनो भवन्तु सर्वे जनः सुखिनो भवन्तु ओम शांति शांति शांति। वीरभद्रेश्वराय नमः। वीरभद्रेश्वराय नमः। जय जय वरकर वीरभद्रेश्वर भवभय हर हर शंभो शंकर। ಭದ್ರೇಶನ ಕ್ಷೇತ್ರವಿದು ಕೋಪಾಗ್ನಿಗೆ ಕರುಣೆಯ ದುಗ್ಧವಿದು ಯತಿ
ಋಷಿಗಣ ಮೆಚ್ಚಿದ ಭೂಮಿಗಿದು, ತಪೋನಿಷ್ಠರ ತಾಣವಿದು. ಮಂಗಳದಾಯಕನ ಸತ್ಯದ ಕಿರಣವದು, ಕರುನಾಡ ಕೀರ್ತಿಯ ಕಳಸವಿದು. ಭಕ್ತ ಜನರಿಗೆ ಸುಕ್ಷೇತ್ರ, ಧರೆಯಲ್ಲಿನ ಕೈಲಾಸ ದುತ್ತ ಇದು. ಬನ್ನಿರಿ ಬನ್ನಿ ಎಲ್ಲರೂ ವೀರಭದ್ರನ ನೆನೆಯೋಣ, ವೀರಭದ್ರೇಶನ ದಯೆಯಿಂದ ಪಾಪವೆಲ್ಲವ ಕಳೆಯೋಣ. ನಿತ್ಯ ಸ್ಮರಿಸಿರಿ ಭದ್ರನ ನೆನೆಯಿರಿ, ರುದ್ರೇಶ ಎನ್ನಿರಿ. ಬನ್ನಿ ಪುಣ್ಯಕ್ಷೇತ್ರಕ್ಕೆ, ಧರ್ಮಕ್ಷೇತ್ರಕ್ಕೆ, ದುದ್ದ ಕ್ಷೇತ್ರಕ್ಕೆ. ಶಿಕ್ಷಿಸಿ ಧ್ವಂಸ ಮಾಡಿ ವೀರಭದ್ರನು ನಿಂದವನು, ಶಿಷ್ಟರ ರಕ್ಷಿಸಿ ಧೀರನಾಗಿ ದುದ್ದ ಗ್ರಾಮದಲ್ಲಿ ನೆಲೆಸಿಹನು. ದುಷ್ಟರ ಶಿಕ್ಷಿಸಿ ಧ್ವಂಸ ಮಾಡಿ ವೀರಭದ್ರನು ನಿಂದವನು, ಶಿಷ್ಟರ ರಕ್ಷಿಸಿ ಧೀರನಾಗಿ ದುದ್ದ ಗ್ರಾಮದಲ್ಲಿ ನೆಲೆಸಿಹನು. ಅರಿವೇ ಇಲ್ಲದ ಅಂಧರಿಗೆ ಬಾಳಲಿ ಬೆಳಕು ತಂದವನು, ಕಾಯಕದ ಕರ್ಮಿಗೆ ಸನ್ಮಾರ್ಗದ ನೆಲೆಯನ್ನು ತೋರಿದನು. ಜಟಾಧರನ ಭಜಿಸೆ ಕಷ್ಟವ ನೀಗುವನು, ಶಿವಸುತನ ಸ್ಮರಿಸಿರೆ ನಮ್ಮ ಪಾಪಗಳೆಲ್ಲವ ಕಳೆಯುವನು. ಶಿವಸುತನ ಸ್ಮರಿಸಿರೆ ನಮ್ಮ ಪಾಪಗಳೆಲ್ಲವ ಕಳೆಯುವನು. ರುದ್ರ ಎನ್ನಿರಿ ವೀರಭದ್ರ ಎನ್ನಿರಿ, ಮಂಗಲ ಪಾಡಿರಿ ಈ ದುದ್ದ ಕ್ಷೇತ್ರದಿ. ಕೋರೆ ಮೀಸೆಯ ಕೆಂಪು ಗಣ್ಣಿನ ಶೂಲಕರನು ಪರಮಾತ್ಮನು, ಕಂಡರೆ ಎದೆಯು ಗಡಗಡವೆನ್ನುವ ಪ್ರಚಂಡ ರೌದ್ರ ರೂಪನು. ಕೋರೆ ಮೀಸೆಯ ಕೆಂಪು ಗಣ್ಣಿನ ಶೂಲಕರನು ಪರಮಾತ್ಮನು, ಕಂಡರೆ ಎದೆಯು ಗಡಗಡವೆನ್ನುವ ಪ್ರಚಂಡ ರೌದ್ರ ರೂಪನು. ಈತನ ಹೃದಯವು ಬಲು ಮೃದುವು, ಭಕ್ತರ ಕಂಡರೆ ಬಲು ಒಲವು. ಈತನೆ ಭುವಿಗೆ ಚೇತನವು, ಇವನಿಂದಲೇ ಜೀವನ ಪಾವನವು. ಇವನೇ ಮಾನು ಭೂಮಿ ಎಲ್ಲವೂ, ಎಲ್ಲವೂ ಇವನೇ ಆಗಿಹನು. ಭಕ್ತರಿಗಾಗಿ ಬಂದಿಹನು, ಎಲ್ಲವೂ ಇವನೇ ಆಗಿಹನು. ಭಕ್ತರಿಗಾಗಿ ಬಂದಿಹನು. ಬನ್ನಿ ಕ್ಷೇತ್ರಕ್ಕೆ, ದುದ್ದ ಸುಕ್ಷೇತ್ರಕ್ಕೆ, ಪುಣ್ಯಕ್ಷೇತ್ರಕ್ಕೆ, ವೀರಭದ್ರ ಕ್ಷೇತ್ರಕ್ಕೆ. ಬಲ್ಲವರಾರು, ನಿನ್ನ ಮಾಯೆಯ ಅರಿತವರಾರು. ಮಾಯೆಯ ಬಲ್ಲವರಾರು, ನಿನ್ನ ಮಾಯೆಯ ಅರಿತವರಾರು. ಶಿವಗಣ ರುದ್ರ ವೀರಭದ್ರನ ಮಾಯೆಯ ಅರಿತವರಾರು. ಶಿವಗಣ ರುದ್ರ ವೀರಭದ್ರನ ಮಾಯೆಯ ಅರಿತವರಾರು. ನಿನ್ನ ಮಾಯೆಯ ಅರಿತವರಾರು. ಮಹಿಮೆಯ ಕೇಳಿರಿ ನೀವು. ಮಾಯೆಯ ಬಲ್ಲವರಾರು,
ನಿನ್ನ ಮಾಯೆಯ ಅರಿತವರಾರು ಲಿಂಗ ಪುರಾಣದಲ್ಲಿ ದಾಕ್ಷಾಯಿಣಿಯ ಸುತನಾಗಿ ಜನಿಸಿದ ರುದ್ರನ ಮಗನೇ ಶ್ರೀ ವೀರಭದ್ರನಾಗಿ. ಲಿಂಗ ಪುರಾಣದಲ್ಲಿ ದಾಕ್ಷಾಯಿಣಿಯ ಸುತನಾಗಿ ಜನಿಸಿದ ರುದ್ರನ ಮಗನೇ ಶ್ರೀ ವೀರಭದ್ರನಾಗಿ. ಮೃತ್ಯು ಭಯಂಕರ ಸ್ವಾಮಿ ಬೇಡಿದವರ ಕೊಡು ಪ್ರೇಮಿ. ಮೃತ್ಯು ಭಯಂಕರ ಸ್ವಾಮಿ ಕಷ್ಟವ ನೀಗುವ ಪ್ರೇಮಿ. ಕೈಲಾಸದೀಶನ ಶಿಷ್ಯ ದೋಷ ವಿನಾಶಕ ನಿತ್ಯ. ದಂಡ ನಮಸ್ಕಾರಗಳನ್ನ ಅರ್ಪಿಸುತ್ತಾ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಊರಿನ ಹಿರಿಯ ಗಣ್ಯಮಾನ್ಯರಿಗೆ, ಎಲ್ಲ ನನ್ನ ಬಂಧು ಬಳಗದವರಿಗೆ ಕೂಡ ನಾನು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಮೂಲಕ ನಾನು ಶಂಕರಯ್ಯ ಮಾವನವರ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ದೇವೇಂದ್ರ ಅವರು ಬರಕ್ಕೆ ಹೇಳಿದರು. ನನಗಿವತ್ತು ಬಹಳ ಒಂದು ದುಃಖಕರ ಮತ್ತು ಒಂದು ಕಡೆ ಹೆಮ್ಮೆ, ಮತ್ತೊಂದು ಕಡೆ ನನಗೆ ನಿಜವಾಗ್ಲೂ ನನಗೆ ದುಃಖ ತಾಳ್ಕೊಳಕ್ಕಾಗಲ್ದು ಅಂತ ಒಂದು ಎರಡೂ ದುಃಖ ಮತ್ತು ಸಂತೋಷ ಅಂತಾರಲ್ಲ ಅಂಥ ಒಂದು ಸನ್ನಿವೇಶದಲ್ಲಿ ನಾನಿದ್ದೀನಿ. ನಾವು ಗುಂಜಳದವ್ರು, ಮೂಲತಃ ನಂದು ತವ್ರ ಮನೆ ಗುಂಜಳ. ನಾನೀಗ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ ಆಗಿದ್ದೀನಿ. ನಮ್ಮ ತಂದೆಯವರು ಕೂಡ ಪತ್ತಾರಿಕೆ ಮಾಡ್ತಿದ್ರು, ನಮ್ಗೆ ಇವ್ರು ಬೀಗರೇ ಆಗಬೇಕು. ನಾವು ಗುಂಜೋಳದಿಂದ ನಮ್ದು ಕೊಡ್ಲಾಡ್ತೀರಣ್ಣ ಮನಿದೇವರು. ಮಾವ ಇದ್ದಾರಲ್ಲ ಪುರ್ವಂತಿಗೆ ಆಡ್ತಿದ್ರು, ಹೇಳಿಕೆ ಹೇಳ್ತಿದ್ರು. ನಾನು ತುಂಬ ಜಾಣ ಇದ್ದೆ ಶಾಲೆಯಲ್ಲಿ. ಆವಾಗಿನ ಕಾಲದಾಗ 20 ವರ್ಷದ ಹಿಂದ್ಗಡೆ ಅಂತಂದ್ರೆ ನಾವೆಲ್ಲ ಬಡಿಗೆರ ಮಂತ್ಯಂದವರು ಅಷ್ಟಕ್ಕಷ್ಟೇ ಮಧ್ಯಮ ವರ್ಗದ ಜನ. ನಾವು ನಮ್ಮದು ಒಂದು 3-4 ಎಕರೆ ಹೊಲ. ನಮ್ಮಪ್ಪ ನಾವು 3 ಜನ, ನಮ್ಮ ಅಣ್ಣರು 2 ಜನ, ನಾನು ಒಬ್ಬಾಕಿ. ನಮ್ಗೆಲ್ರಿಗೂ ಶಾಲೆಗೆ ಓದಿಸ್ತಿದ್ರು ಕಷ್ಟಪಟ್ಟು. ಅವ್ರು ನಮ್ಮ ಅಣ್ಣರು ಕಲೀಲಿಲ್ಲ ಅವರು, ಬಟ್ ನಾನು ಕಲಿತಿದ್ದೆ ಅಂದ್ರೂ ಹೆಣ್ಮಕ್ಳಿಗೆ ಒಂದು 18-20 ವರ್ಷ ಆದ ತಕ್ಷಣ ನಾವು ಬೇಗ ಮದುವೆ ಮಾಡಿಬಿಡ್ಬೇಕು ಅಂತಿದ್ರಲ್ಲ, ಇಟ್ಟಿದ್ದೆ. ಅದಕ್ಕೆ ಹಿರಣ್ಣಗೆ ನೋಡ್ಕೊಂತಿದ್ದೆ, ಮನೆದೇವ್ರು ಹಿರಣ್ಣ ಕೈ ಬಿಡಲ್ಲ ಹೋಗೋಣ ಅಂತೇಳಿ. ಆದ್ರೆ ಆ ಸಂದರ್ಭದಲ್ಲಿ ನಮ್ಗೆ ಬರ್ಲಿಕ್ಕೆ ಬಸ್ ಚಾರ್ಜ್ ಸಹಿತಿರ್ತಿರ್ಲಿಲ್ಲ ನಮ್ಮಲ್ಲಿ ಒಂದೊಂದು ದಿನ. ಅವಾಗ 20 ವರ್ಷದ ಹಿಂದ್ಗಡೆ ನೌಕರಿ ಬಂದು 22 ವರ್ಷ ಆಯ್ತು. ಅದಕ್ಕಿಂತ 25 ವರ್ಷದ ಹಿಂದಿನ ಮಾತು ನಾನು ಹೇಳೋದು. ಆ ಸಂದರ್ಭದಲ್ಲಿ ನಾವು ನಡ್ಕೊಂತ ಬರ್ತಿದ್ದೆ ಗುಂಜೋಳದಿಂದ. ಅವರು ಪುರುವಂತರಿದ್ರು, ಸಾಕ್ಷಾತ್ ದೇವರೇ ಆಗ್ಬಿಟ್ಟ ಶಂಕರಪ್ಪ. ಏನಂತಿದ್ರು ಅಂದ್ರೆ, ನಾನು ಹೋಗಿ ಸುಮ್ಮನೆ ಕುತ್ಕೊಂತಿದ್ದೆ. ನೀನ್ ಯಾಕೆ ಕುಂದಿರ್ತಿ ಶೋಭಾ ಹಂಗ, ನಿನ್ಗೇನು ಆಗಲ್ಲ ನೋಡು, ನಾನು ಈ ಪುರುವಂತಿಗೆ ಆಡ್ತೀನಿ, ಈರಣ್ಣನ ಹಲ್ಗಿ ಮ್ಯಾಗ ಮುಂದೆ ಕುತ್ಕೊಂಡು ಹೇಳ್ತೀನಿ, ನಿನಗೆ ನೌಕರಿ ಸಿಗ್ತೈತಿ, ನಿನಗೆ ಗೌರ್ಮೆಂಟ್ ನೌಕರಿ ಸಿಗ್ತೈತಿ. ನಿನ್ ಗೌರ್ಮೆಂಟ್ ನೌಕರಿ ಸಿಗ್ಲಿಲ್ಲ ಅಂದ್ರೆ ನಾ ಪುರುವಂತಿಗೆ ಆಡೋದ್ ಬಿಡ್ತೀನಿ ಅಂತಂದಿದ್ದು. ಅಂದ್ರ ಅಂತ ನುಡಿ ಅವನು ಏನಂತಿದ್ದ ಅದು ಆಗ್ತಿತ್ತು ಎಲ್ಲರಿಗೆ. ಕಡೆಗೂ ನನಗೆ ಗೌರ್ಮೆಂಟ್ ನೌಕರಿ ಸಿಕ್ತು. ಮತ್ತೆ ನಾ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೆ. ಮತ್ತೆ ಅವರೆಲ್ಲರ ಹಿರಿಯರ ಆಶೀರ್ವಾದದಿಂದ ನಾ ಮತ್ತೆ ಮುಂದೆ MA B.Ped ಮಾಡಿಕೊಂಡು ನಾ ಮತ್ತೆ ಈಗ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ ಆಗಿ ಇವತ್ತು ಲಕ್ಷಾಂಗಟ್ಟಲೆ ಪಗಾರ ತಗೋತೀನಿ ಅಂತಂದ್ರೆ ಇಂಥ ಹಿರಿಯರ ಆಶೀರ್ವಾದ, ಇಂಥ ಪೂಜ್ಯರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಆಶೀರ್ವಾದ ಅನ್ಕೊಂತೀನಿ. ಯಾಕಂದ್ರೆ ಅವರು ಅಂಥ ವ್ಯಕ್ತಿ ಇನ್ನೊಂದು ಸ್ವಲ್ಪ ದಿನ ಇರಬೇಕಿತ್ತು. ಸಮಾಜಕ್ಕೆ ಒಂದು ಧಾರ್ಮಿಕ ಆಚರಣೆಯಲ್ಲಿ ಆಗಿರ್ಬೋದು, ಧಾರ್ಮಿಕ ಒಂದು ಕ್ರಿಯೆಗಳಲ್ಲಾಗಿ ತೊಡಕೊಂಡು 4 ಜನರಿಗೆ ಸಹಾಯ ಮಾಡ್ತಿದ್ರು. ಬಂಧುಗಳಿಗೆ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಕೊಡ್ಲವಾಡ ಗ್ರಾಮದ ದೇವೇಂದ್ರಪ್ಪ ಮಾನಮ್ಮನವರ ಪುಣ್ಯಗರ್ಭದಲ್ಲಿ ಜನಿಸಿದ ಪವಾಡ ಪುರುಷ ಪುರವಂತರಾದ ಶಂಕರಪ್ಪನವರ ಸುಪುತ್ರರಾದ ಚನ್ನವೀರಪ್ಪ, ಮೌನೇಶ ಹಾಗೂ ದೇವೇಂದ್ರಪ್ಪ ಈ ಗೀತೆಯನ್ನು ಅವರ ಸವಿನೆನಪಿಗಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ. ಕೊಡ್ಲಾಡಪುರದಿ ವೀರಭದ್ರೇಶನ ಸೇವೆಗೈದ ಪುಣ್ಯ ಪುರುಷ.
ಕೊಡ್ಲಾಡಪುರದಿ ವೀರಭದ್ರೇಶನ ಸೇವೆಗೈದ ಪುಣ್ಯ ಪುರುಷ ದೂರ ಮಾಡಿ ಭಕ್ತರ ದುಗುಡ ದಾರಿ ತೋರಿದ ಮಹಿಮಾ ಪುರುಷ ದೂರ ಮಾಡಿ ಭಕ್ತರ ದುಗುಡ ದಾರಿ ತೋರಿದ ಮಹಿಮಾ ಪುರುಷ ನಿನಗೆ ಶರಣು 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 ಎನಿಸಿ ಕೊಡ್ಲಾಡಪುರದಿ ವೀರಭದ್ರೇಶನ ಸೇವೆಗೈದ ಪುಣ್ಯ ಪುರುಷ ಮಾನಮ್ಮನವರ ಉದರದಲ್ಲಿ ಜನಿಸಿದ ಪವಾಡ ಪುರುಷ ಶಂಕರಪ್ಪ ನಾಮದಿಂದ ಕರೆದರು ನಿನ್ನ ಜನಕ ಜನನೀ ಭಕ್ತರು ಬಾಲಲೀಲೆಯಾಗಿ ಮರು ಜನ್ಮ ಪಡೆದೆ ಭಕ್ತರ ಮನದಲ್ಲಿ ನೆಲೆಯಾಗಿ ನಿಂತೆ ಬಾಲಲೀಲೆಯಾಗಿ ಮರು ಜನ್ಮ ಪಡೆದೆ ಭಕ್ತರ ಮನದಲ್ಲಿ ನೆಲೆಯಾಗಿ ನಿಂತೆ ನಿನ್ನ ಕರುಣೆಯು ನಮ್ಮ ಮೇಲಿರಲಿ ಗುರುವೇ ದಿನಿಸಿ ಕೊಡ್ಲಾಡಪುರದಿ ವೀರಭದ್ರೇಶನ ಸೇವೆಗೈದ ಪುಣ್ಯ ಪುರುಷ ನಂಬಿದ ಭಕ್ತರ ಹರಕೆ ನಿಜವಾಗಿಸಿದ ವಾಕ್ಸಿದ್ಧಿ ಪುರವಂತ ವಂಚೇತನದಿ ಬಳಲಿದ ದಂಪತಿಗಳಿಗೆ ಸಂತಾನ ಕರುಣಿಸಿದವನೇ ಕಂಕಣದ ಭಾಗ್ಯವ ಕರುಣಿಸಿದೆ ನೀ ಗುರುವೇ ಸಿರಿ ಸಂಪದಾ ಸುಖವ ನೀಡಿರುವೆ ಗುರುವೇ ಕಂಕಣದ ಭಾಗ್ಯವ ಕರುಣಿಸಿದೆ ನೀ ಗುರುವೆ ಸಿರಿ ಸಂಪದಾ ಸುಖವ ನೀಡಿರುವೆ ಗುರುವೆ ನಿನಗಾಗಿ ಕಾಯುವೆವು ಮತ್ತೊಮ್ಮೆ ಬಾರಯ್ಯ ಜನಿಸಿ ಕೊಡ್ಲಾಡಪುರದಿ ವೀರಭದ್ರೇಶನ ಸೇವೆಗೈದ ಪುಣ್ಯ ಪುರುಷ ಜನಿಸಿ ಕೊಡ್ಲಾಡಪುರದಿ ವೀರಭದ್ರೇಶನ ಸೇವೆಗೈದ ಪುಣ್ಯ ಪುರುಷ ದೂರ ಮಾಡಿ ಭಕ್ತರ ದುಗುಡ ದಾರಿ ತೋರಿದ ಮಹಿಮಾ ಪುರುಷ ದೂರ ಮಾಡಿ ಭಕ್ತರ ದುಗುಡ ದಾರಿ ತೋರಿದ ಮಹಿಮಾ ಪುರುಷ ನಿನಗೆ ಶರಣು 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 ಜನಿಸಿ ಕೊಡ್ಲಾಡಪುರದಿ ವೀರಭದ್ರೇಶನ ಸೇವೆಗೈದ ಪುಣ್ಯ ಪುರುಷ ಜನಿಸಿ ವೀರಭದ್ರೇಶನ ಸೇವೆಗೈದ ಪುಣ್ಯ ಪುರುಷ